ಅಮ್ಮ ಪೂಜೆ ಮುಗಿಸಿದ್ಮೇಲೆ ನಾನು ಕೂಡ ಪೂಜೆ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಪೂಜೆ ಆಗಿದೆ ಆ್ಯಸ್ ಯೂಶುವಲ್ ನಾನು ಹೇಳ್ದಾಗೆ. ಫಸ್ಟ್ ಗಂಧದ ಕಡ್ಡಿ ಹಚ್ಚಿ ಪೂಜೆ ಮಾಡಿ ಆಮೇಲಿಂದ ಕರ್ಪೂರ ಬೆಳಗ್ತೀನಿ. ಆಮೇಲೆ ತುಪ್ಪದ ಆರತಿ ಇರುತ್ತೆ, ತುಪ್ಪದ ಆರತಿ ಮಾಡಿ ಕೊನೆಗೆ ಆ್ಯಕ್ಚುಲಿ ಕರ್ಪೂರ ಬೆಳಗಬೇಕಾದಾಗ ಪಚ್ಚ ಕರ್ಪೂರ ಹಾಕ್ಕೊಳ್ತೀನಿ ನಾನು. ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡ್ತಾರೆ ಪಚ್ಚ ಕರ್ಪೂರ, ತುಂಬ ಇಂಪಾರ್ಟೆಂಟ್ ಆಗುತ್ತೆ ಪೂಜೆಗಳ ಸಮಯದಲ್ಲಿ. ಮಂಗಳಾರತಿ ಎಲ್ಲ ಮುಗಿಸಿ ನಾನು ಸಂಜೆ ಅಭಿಷೇಕ ಮತ್ತು ಸ್ತೋತ್ರ ಪಠಿಸೋಣ ಅಂತ ನಾನು ಅಂದ್ಕೊಂಡೆ. ಬಿಕಾಸ್ ಬೆಳಗ್ಗೆ ತುಂಬ ಟಯರ್ಡ್ ಕೂಡ ಆಗಿದ್ವಿ. ಪೂಜೆ ಎಲ್ಲ ಮುಗೀತು, ನೈವೇದ್ಯ ಕೂಡ ಇಟ್ವಿ. ಆ್ಯಕ್ಚುಲಿ ಬೆಳಗ್ಗೆನೇ ಪೂಜೆ ಮುಗಿಸೋಕ್ಕೂ ಮುಂಚೆ ಅಭಿಷೇಕ ಮಾಡಿ ಅದೆಲ್ಲ ಕೆಲವ್ರು ಮಾಡ್ತಾರೆ. ಬಟ್ ನಾನು ಸಂಜೆ ವಿಗ್ರಹ ಸಪ್ರೇಟ್ ಇರೋದ್ರಿಂದ ಆ ವಿಗ್ರಹಕ್ಕೆ ಸಂಜೆ ಅಭಿಷೇಕ ಎಲ್ಲ ಮಾಡಿ ಅಷ್ಟೋತ್ತರ ಸಹಸ್ರನಾಮ ಹೇಳಿ ಸಂಜೆ ಮತ್ತೆ ಪೂಜೆ ಮಾಡಬೇಕಲ್ಲ ಆವಾಗ ಮಾಡೋಣ ಅಂತ ಅಂದ್ಕೊಂಡು ಸುಮ್ಮನೆ. ಬಿಕಾಸ್ ಟೈಮ್ ಜಾಸ್ತಿ ತೊಗೊತಾ ಇತ್ತು, ಲೇಟ್ ಆಗಬಾರ್ದು ಬೆಳಗಿನ ಪೂಜೆಗೆ ಅಂತ ನಾನು ಹಾಗೆ ಪ್ಲ್ಯಾನ್ ಮಾಡಿಕೊಂಡೆ. ಸಂಜೆ ನಾನು ಪೂಜೆ ಮಾಡ್ತಿರೋದು ಆ್ಯಕ್ಚುಲಿ ಈವ್ನಿಂಗು ನಾನು ಟ್ರೈಪೋಡ್ನ ಎಲ್ಲಿ ಇಟ್ಟಿದ್ದೀನಿ ಅಂತ ನೆನಪಾಗಲಿಲ್ಲ. ನಾನು ಅಭಿಷೇಕ ಮಾಡಿದ್ದಾಯಿತು, ಅಷ್ಟೋತ್ತರ ಸಹಸ್ರನಾಮನೂ ಕೂಡ ಪಠಿಸಿದ್ದಾಯಿತು. ಎಲ್ಲ ಮುಗಿದ ಮೇಲೆ ನಮ್ಮ ಅಪ್ಪ ಕೈಲಿ ಫೋನ್ ಕೊಟ್ಟು ವಿಡಿಯೋ ಮಾಡಿಸಿದ್ದು. ಬಿಕಾಸ್ ನಾನು ಟ್ರೈಪಾಡ್ ಎಲ್ಲಿ ಇಟ್ಟೆ ಅಂತ ನನಗೆ ನೆನಪೇ ಆಗ್ತಿಲ್ಲ. ಮಾರ್ನಿಂಗ್ ಟ್ರೈಪಾಡ್ ಯೂಸ್ ಮಾಡಿ ಅದಕ್ಕೋಸ್ಕರ ಅಭಿಷೇಕ ಮಾಡಬೇಕಾದಾಗ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅಭಿಷೇಕ ಮಾಡಬೇಕಾದಾಗ ಹಾಲು, ತುಪ್ಪ, ಮೊಸರು, ಬಾಳೆಹಣ್ಣು ಯೂಸ್ ಮಾಡಿದ್ದೀನಿ, ಜೇನುತುಪ್ಪ ಯೂಸ್ ಮಾಡಿದ್ದೀನಿ ಮತ್ತು ಸಕ್ಕರೆ. ತುಪ್ಪ ಅಂದರೆ ಜೇನುತುಪ್ಪ ಅಷ್ಟೇ ಯೂಸ್ ಮಾಡಿರೋದು, ತುಪ್ಪ ಮತ್ತು ಜೇನುತುಪ್ಪ ಎರಡೂ ಯೂಸ್ ಮಾಡಿಲ್ಲ. ಒಂದು ಜೇನುತುಪ್ಪ ಮಾತ್ರ ನಾನು ಯೂಸ್ ಮಾಡಿದ್ದೀನಿ. 5 ಥರದ ಇಂಗ್ರೀಡಿಯೆಂಟ್ಸ್ ಇದರಿಂದ ನಾನು ಅಭಿಷೇಕ ಮಾಡಿದ್ದೀನಿ. ಅಷ್ಟೋತ್ತರ ಸಹಸ್ರನಾಮ ಕೂಡ ಪಠಿಸಿದ್ದೀನಿ ಕೂಡ. ಅದೆಲ್ಲ ಮುಗಿಸಿ ಫಸ್ಟು ಅಭಿಷೇಕ ಮುಗಿಸಿ, ಅಭಿಷೇಕ ಆದಮೇಲಿಂದ ಆ ವಿಗ್ರಹನ ತಾಯಿ ಪಕ್ಕದಲ್ಲಿ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಮುಗಿದ ಮೇಲೆ ಮಹಾಮಂಗಳಾರತಿ ಆಗೋಕ್ಕೂ ಮುಂಚೆ ಅಷ್ಟೋತ್ತರ ಸಹಸ್ರನಾಮ ಹೇಳಿ ಮಹಾಮಂಗಳಾರತಿ ಮಾಡ್ತೀನಿ. ದೀಪ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮಂಗಳಾರತಿ ಆದಮೇಲೆ ಅಷ್ಟೋತ್ತರ ಸಹಸ್ರನಾಮ ಹೇಳಿ ಮಹಾಮಂಗಳಾರತಿ ಮಾಡೋದು ನಾನು. ಮಹಾಮಂಗಳಾರತಿ ಎಲ್ಲ ಮುಗಿದ್ಮೇಲೆ 5 ನಿಮಿಷ ದೇವರ ಹತ್ರ ಪ್ರಾರ್ಥನೆ ಕೂಡ ಮಾಡ್ಕೊತೀನಿ. ಪ್ರಾರ್ಥನೆ ಎಲ್ಲ ಮುಗಿದ್ಮೇಲೆ ಅರಿಶಿನ ಕುಂಕುಮ ಕೊಡೋದು ತಗೊಳ್ಳೋದು ಅದನ್ನು ಕಂಟಿನ್ಯೂ ಮಾಡೋದು. ಇವಾಗ ಮಹಾಮಂಗಳಾರತಿ ಮಾಡ್ತಿದ್ದೀನಿ. ನಾನು ಬೆಳಗ್ಗೆ ಹೇಗೆ ಪೂಜೆ ಮಾಡಿರ್ತೀನಿ ಮಹಾಮಂಗಳಾರತಿಗೆ ಪಚ್ಚಕರ್ಪೂರ ಎಲ್ಲ ಹಾಕಿ, ಇವಾಗಲೂ ಕೂಡ ಹಾಗೆ ಪಚ್ಚಕರ್ಪೂರ ಹಾಕಿದ್ದೀನಿ. ನಾನು ದೀಪಗಳಿಗೂ ಕೂಡ ಪಚ್ಚಕರ್ಪೂರನ ಪೌಡರ್ ಫಾರ್ಮ್ ಮಾಡಿಬಿಟ್ಟು ಹಾಕಿದ್ದೀನಿ. ಎಲ್ಲ ದೀಪಗಳಿಗೂ ಕೂಡ ಹಾಕಿದ್ದೀನಿ. ಮತ್ತು ನಾನೇನು ಗೆಜ್ಬತ್ತಿನಲ್ಲಿ ಮಹಾಮಂಗಳಾರತಿ ಮಾಡ್ತೀನಿ ಅದಕ್ಕೂ ಕೂಡ ನಾನು ಫಸ್ಟು ತುಪ್ಪದಲ್ಲಿ ಗೆಜ್ಬತ್ತಿ ನೆನೆಸಿ ಪಚ್ಚಕರ್ಪೂರ ಹಾಕಿದ್ದೀನಿ. ಮಂಗಳಾರತಿ ದೀಪನ ನಾನು ತುಪ್ಪದಲ್ಲಿ ನೆನೆಸಿರೋದು. ತುಪ್ಪ ಮತ್ತು ಸ್ವಲ್ಪ ಎಣ್ಣೆ 2 ಮಿಶ್ರಿತ ಮಾಡಿ, ಅದು ತುಪ್ಪ ಮತ್ತು ಎಣ್ಣೆ ಹಾಕಬೇಕಾದಾಗ ಪಚ್ಚಕರ್ಪೂರ ಪೌಡರ್ ಮಾಡಿಬಿಟ್ಟು ಅದಕ್ಕೆ ಹಾಕಿ ಆಮೇಲೆ ಗೆಜ್ಬತ್ತಿಯಿಂದ ನೆನೆಸಿ ಆಮೇಲೆ ದೀಪಕ್ಕೆ ಹಾಕೋದು. ಪಚ್ಚಕರ್ಪೂರ ಈ ಟೈಮಲ್ಲಿ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲ ಅದೊಂಥರ ಪಾಸಿಟಿವ್ ಅಂದರೆ ಆ ಸ್ಮೆಲ್ ಆಗಿರ್ಬೋದು, ಅದೆಲ್ಲ ಒಂಥರ ಪಾಸಿಟಿವ್ ವೈಬ್ಸ್ನ ಕೊಡುತ್ತೆ. ಅದರಿಂದ ನಾನು ಎಲ್ಲದಕ್ಕೂ ಪಚ್ಚಕರ್ಪೂರ ಯೂಸ್ ಮಾಡ್ತೀನಿ. ಡೈಲಿ ನಾನು ಪೂಜೆ ಮಾಡಬೇಕಾದಾಗ, ಡೈಲಿ ಅಂದರೆ ಮನೆಯಲ್ಲಿ ಪೂಜೆ ಮಾಡಬೇಕಾದಾಗ ಶುಕ್ರವಾರ ಮತ್ತು ಮಂಗಳವಾರ ಟೈಮಲ್ಲಿ ಪೂಜೆ ಮಾಡಬೇಕಾದಾಗ ಪಚ್ಚಕರ್ಪೂರ ಯೂಸ್ ಮಾಡ್ತೀನಿ. ದಿನ ದೀಪ ಹಚ್ಚಿ ಪೂಜೆ ಮಾಡಬೇಕಾದಾಗ ಏನು ಯೂಸ್ ಮಾಡೋದು, ಮಂಗಳವಾರ ಶುಕ್ರವಾರ ಮಾತ್ರ ನಾನು ಪಚ್ಚಕರ್ಪೂರನ ದೀಪಕ್ಕೆ ಹಾಕಿ ಇದು ಮಾಡ್ತೀನಿ. ನೋಡಿ, ಅಷ್ಟೋತ್ತರ ಸಹಸ್ರನಾಮ ಹೇಳೋದಕ್ಕೆ ನಾನು ಹೂವುಗಳನ್ನೆಲ್ಲ ಬಿಡಿಸ್ತಾ ಇದ್ದೀನಿ. ಅಂದರೆ ಒಂದೊಂದು ನಾಮ ಹೇಳ್ಬೇಕಾದಾಗ್ಲೂ ಸ್ವಲ್ಪ ಹೂವು ಹಾಕೋ ಥರ. ಸಹಸ್ರನಾಮ ಎಲ್ಲ ಮುಗಿದ್ಮೇಲೆ ನಾನು ಗೆಜ್ಬತ್ತಿನಲ್ಲಿ ನಾನು ಮಂಗಳಾರತಿ ಮಾಡ್ತಾಯಿದ್ದೀನಿ. ಕೊನೆಯದಾಗಿ ಅದು ಇನ್ನೊಂದು 5 ಸ್ಟೆಪ್ ಇರೋವಂಥ ದೊಡ್ಡ ದೀಪ ಇದೆ, ಅದನ್ನು ಕೂಡ ನಾನು ಅದರಲ್ಲೂ ಕೂಡ ಪೂಜೆ ಮಾಡಿದ್ದೀನಿ. ಪೂಜೆ ಎಲ್ಲ ಮುಗಿದ್ಮೇಲೆ ದೇವ್ರ ಹತ್ರ ಒಂದು 5ರಿಂದ 10 ನಿಮಿಷ ಕುತ್ಕೊಂಡು ಬೇಡ್ಕೋಬೇಕು. ನಿಮ್ಮ ಏನು ಇಷ್ಟಾರ್ಥ ಏನಿದೆ ಅದನ್ನೆಲ್ಲ ದೇವ್ರ ಹತ್ರ ಬೇಡ್ಕೋಬೇಕು. ನೋಡಿ, ಅದರಲ್ಲಿ ಪೂಜೆ ಮಾಡ್ತಿದ್ದೀನಿ. ಅದು ಮಹಾಮಂಗಳಾರತಿ, ಇದು ಮೇನ್ ಮಹಾಮಂಗಳಾರತಿ ಏನಿದೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ದೀಪಗಳಿಗೆಲ್ಲನೂ ಕೂಡ ತುಪ್ಪ ಮತ್ತು ಎಣ್ಣೆ ಎರಡೂ ಮಿಶ್ರಿತ ಮಾಡಿಯೇ ದೇವ್ರ ದೀಪ ಹಚ್ಚಿರೋದು. ತುಪ್ಪ ಬಂದು ನಾನು ಬೆಣ್ಣೆ ತಂದು ತುಪ್ಪ ಕಾಯಿಸಿರೋದು. ಈ ತುಪ್ಪ ಕಾಯಿಸ್ಬೇಕಾದಾಗ ನಾನೇನು ಲೈಕ್ ವೀಳ್ಯದೆಲೆ ಅವೆಲ್ಲ ಏನೂ ಹಾಕಿರಲ್ಲ, ಅದರಲ್ಲಿ ಏನೂ ಇರಲ್ಲ. ಬಟ್ ಬೆಣ್ಣೆನ ಸುಮ್ಮನೆ ಕಾಯಿಸಿರೋದು ಅಷ್ಟೇ. ಇದನ್ನು ದೇವರಿಗೋಸ್ಕರ ಅಂತಲೇ ಸಪ್ರೇಟಾಗಿ ಕಾಯಿಸಿ ಎತ್ತಿಟ್ಕೊಂಡಿರ್ತೀವಿ. ಇದನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತಲೇ ಕಾಯಿಸಿ ಎತ್ತಿಟ್ಕೊಂಡಿರೋದು ಅಂಥದ್ದಿದು. ಗುಡ್ ಈವ್ನಿಂಗ್. ವರಮಹಾಲಕ್ಷ್ಮಿ ಹಬ್ಬದ ಈವ್ನಿಂಗ್, ಆ್ಯಕ್ಚುಲಿ ಇದು ಹಬ್ಬದ ದಿನ ಈವ್ನಿಂಗ್ ವ್ಲಾಗ್ ಅಂದರೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈ ಸ್ಯಾರಿ ವೇರ್ ಮಾಡಿದ್ದೀನಿ, ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟಲ್ಲಿ ಹೇಳಿ ಕೂಡ. ನೋಡಿ, ಜ್ಯುವೆಲ್ರಿ, ಇಯರಿಂಗ್ಸ್, ಸ್ಯಾರಿ.
ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಓಕೆ, ಪೂಜೆ ಎಲ್ಲ ಮುಗೀತು. ಆ್ಯಕ್ಚುಲಿ ನಾನು ಟ್ರೈಪಾಡ್ನ ಎಲ್ಲೋ ಇಟ್ಬಿಟ್ಟಿದ್ದೀನಿ. ನನ್ನ ಕೈ ತುಂಬ ನೋವ್ತೈತೆ, ಈ ಥರ ಇಟ್ಕೊಂಡು ಮಾಡೋಕ್ಕೆ ಆಗ್ತಿಲ್ಲ. ಎಲ್ಲಿ ಇಟ್ಟಿದ್ದೀನಿ ಅನ್ನೋದೇ ನೆನಪಾಗ್ತಾಯಿಲ್ಲ ನನಗೆ. ವ್ಲಾಗ್ ಶೂಟ್ ಮಾಡಿದೆ, ಸೋಫಾ ಮೇಲೇನೋ ಇಟ್ಟೆ ಅನಿಸುತ್ತೆ, ಬಟ್ ಮರ್ತೋಗ್ಬಿಟ್ಟಿದ್ದೀನಿ. ಹುಡುಕಿದೆ, ಬಟ್ ಆ್ಯಸ್ ನಾವು ಸಿಗ್ತಾ ಇಲ್ಲ. ಗೊತ್ತಿಲ್ಲ ಎಲ್ಲಿಟ್ಟಿದ್ದೀನಿ ಅಂತ. ಎಲ್ಲೆಲ್ಲೋ ಹುಡುಕ್ತಿದ್ದೀನಿ ನಾನು, ನನಗೆ ಗೊತ್ತಾಗ್ತಿಲ್ಲ. ಹೇಗಿತ್ತು ನಿಮ್ಮ ಮನೆಯಲ್ಲೆಲ್ಲ, ನಿಮ್ಮ ಮನೆಗಳೆಲ್ಲ ಹೇಗಿತ್ತು, ರೇಟ್ ಮಾಡಿದ್ರಿ ಅಂತ ಕಮೆಂಟಲ್ಲಿ ಹೇಳಿ. ನಾನು ತುಂಬ ಲೆಂತಿ ವ್ಲಾಗೆಲ್ಲ ತುಂಬ ಜಾಸ್ತಿ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ನೈಟ್ ನಿದ್ದೆ ಬೇರೆ ಇರಲಿಲ್ಲ. ಇವಳನ್ನ ಸುಧಾರಿಸ್ಕೊಂಡು ಸೀರೆ ಡ್ರೇಪಿಂಗ್ ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಸ್ಯಾರಿ ಡ್ರೇಪಿಂಗ್ ಎಲ್ಲ ಮಾಡಿ ಹಬ್ಬ ಮಾಡ್ತಿರೋದು. ನಮ್ಮ ಮಾವ, ಹಸ್ಬೆಂಡ್, ಅಮ್ಮ ಎಲ್ಲ ಹೆಲ್ಪ್ ಮಾಡಿದ್ರು. ಅವರು ಅಡುಗೆ ಮಾಡೋದು, ರಿಯಾನ್ ನೋಡ್ಕೊಳ್ಳೋದು, ಅಪ್ಪ ಬಂದು ಪಿನ್ನಿಂಗ್ ಟೈಮ್ಸಲ್ಲೆಲ್ಲ ಹೆಲ್ಪ್ ಎಲ್ಲ ಮಾಡಿದ್ರು. ಬಟ್ ಸ್ಟಿಲ್ ಫಸ್ಟ್ ಟೈಮ್ ಅಲ್ವಾ, ಸ್ವಲ್ಪ ನರ್ವಸ್ನೆಸ್ ಕೂಡ ಇತ್ತು. ಹೇಗೆ ಬರುತ್ತೋ ಏನೋ, ಅಲಂಕಾರ ಎಲ್ಲ ವಿಧಾನ ಎಲ್ಲ ಗೊತ್ತಿತ್ತು, ಬಟ್ ಸ್ಯಾರಿ ಡ್ರೇಪಿಂಗ್ ಒಂದು ಮಾತ್ರ ಗೊತ್ತಿರಲಿಲ್ಲ ನನಗೆ. ಈ ಸತಿ ಒಂದು ಪರವಾಗಿಲ್ಲ ಅನ್ನಂಗೆ ಉಡಿಸಿದ್ದೀನಿ. ನೆಕ್ಸ್ಟ್ ಇಯರ್ ಇನ್ನೂ ಚೆನ್ನಾಗಿ ಉಡಿಸ್ತೀನಿ, ಕಾನ್ಫಿಡೆನ್ಸ್ ಬಂದಿದೆ. ಓಕೆ, ಹೋಪ್ಫುಲಿ ಇವತ್ತು ಡೇ ಚೆನ್ನಾಗಿರುತ್ತೆ. ತಾಯಿಗೆ ಅಭಿಷೇಕ ಮಾಡಿದ್ದಾಯಿತು. ಅರ್ಚನೆ ಲೈಕ್ ವರಮಹಾಲಕ್ಷ್ಮಿ ವ್ರತದ ದಿನ ನಾನು ಅಭಿಷೇಕ ಮಾಡ್ತೀನಿ. ತಾಯಿದೊಂದು ವಿಗ್ರಹ ಇದೆ ಚಿಕ್ಕದು, ಗುರುನಾಡಿನಲ್ಲಿ ತೊಗೊಬಂದಿದ್ದು. ಅದರಲ್ಲಿ ಅಭಿಷೇಕ ಮಾಡಿದ್ದಾಯಿತು. ಆ ವೀಡಿಯೋಸ್ ಎಲ್ಲ ನಾನು ಶೂಟ್ ಮಾಡ್ಕೊಳಕ್ಕಾಗಿಲ್ಲ, ಬಿಕಾಸ್ ಟ್ರೈಪಾಡ್ ನನ್ನ ಹತ್ರ ಇಲ್ಲ. ಎಲ್ಲಿ ಇಟ್ಟಿದ್ದೀನಿ ಅಂತಲೂ ಗೊತ್ತಾಗಲಿಲ್ಲ ಆ ರೀಸನ್ಗೆ. ಮತ್ತು ಲಕ್ಷ್ಮೀ ಸಹಸ್ರನಾಮಾವಳಿ ನಾನೇ ಪಠಿಸಿ ದೇವರಿಗೆ ಹೂವಿನಲ್ಲಿ ಅರ್ಚನೆ ಥರ ಮಾಡಿದ್ದು ಆಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡೆ. ಮೇ ಬಿ ಅದು ಬ್ಲಾಗಲ್ಲಿ ಬರುತ್ತೆ, ಬಟ್ ಆದರೆ ಅದು ಅರ್ಚನೆ ಮಾಡಿದ್ದೆಲ್ಲ ನಾನು ಅಪ್ಲೋಡ್ ವಾಯ್ಸ್ ಓವರ್ ಕೊಡ್ತೀನಿ ಅದಕ್ಕೆ. ಇಷ್ಟೆಲ್ಲ ಮುಗಿದಿದೆ. ಇವಾಗ ಅರ್ಶಿನ ಕುಂಕುಮಕ್ಕೆ ಆಲ್ರೆಡಿ 9 ಜನ ಅರ್ಶಿನ ಕುಂಕುಮ ತೊಗೊಂಡಿದ್ದಾರೆ, ಇನ್ನೂ ಬರ್ತಾಯಿದ್ದಾರೆ. ನಾನು ಸ್ವಲ್ಪ ಹೋಗಬೇಕು. ಇವಾಗ ಪಕ್ಕದ ಮನೆ, ಅವ್ರ ಮನೆಗೆ ಹೋಗಿ ಅರ್ಶಿನ ಕುಂಕುಮ ಎಲ್ಲ ತೊಗೊಂಡ್ಬರ್ತೀನಿ. ನೋಡಿ ಅವ್ರ ಮನೆಯಲ್ಲೆಲ್ಲ ಹೇಗೆ ಲಕ್ಷ್ಮಿ ಕೂರಿಸಿದ್ದಾರೆ ಅಂತ ತೋರಿಸ್ತೀನಿ. ನಮ್ಮ ಪಕ್ಕದ ಮನೆಯಲ್ಲಿ ಅರ್ಶಿನ ಕುಂಕುಮಕ್ಕೆ ಕರೆದಿದ್ರು, ಅಲ್ಲಿ ನಾನು ಹಾಗೆ ವ್ಲಾಗ್ ಕಂಟಿನ್ಯೂ ಮಾಡಿದೆ. ಅಲ್ಲಿನ ಅವಾಗ ಪೂಜೆ ಮಾಡ್ತಾಯಿದ್ರು ದೇವಿಗೆ. ಇವಾಗಿನ ಅಲ್ಲಿ ಹೋಗಿ ಅರ್ಶಿನ ಕುಂಕುಮ ತೊಗೊಂಡು ಬಂದೆ. ಇನ್ನು ಬರ್ತಾಯಿದ್ದಾರೆ ಒಬ್ಬೊಬ್ಬರೇ. ಇವಾಗ ಒಬ್ಬರು ಬಂದಿದ್ರು, ಅವ್ರಿಗೂ ಅರ್ಶಿನ ಕುಂಕುಮ ಕೊಟ್ಟಿದ್ದೀನಿ. ಆ್ಯಕ್ಚುಲಿ ಕನ್ಯಾ ಮುತ್ತೈದೆಯರಿಗೆ ಕೊಡಬೇಕು. ಕನ್ಯಾ ಮುತ್ತೈದೆಯರು ಇಲ್ಲಿ ಯಾರೂ ಅಷ್ಟೊಂದು ಕನ್ಯಾ ಮುತ್ತೈದೆಯರಿಲ್ಲ. ಚಿಕ್ಕ ಮಕ್ಳಿಗೆ ಕೊಡಬೇಕು. ಹೆಣ್ಮಕ್ಳು, ಚಿಕ್ಕ ಹೆಣ್ಮಕ್ಳು ಕೊಟ್ಟರೆ ತುಂಬ ಒಳ್ಳೆಯದು. ಅವ್ರಿಗೆ ಕೈ ತುಂಬ ಬಳೆ ತೊಡಿಸಿ ಅರ್ಶಿನ ಕುಂಕುಮ ಕೊಟ್ಟು ಕಳಿಸ್ತಾಯಿದ್ರು. ಆ್ಯಕ್ಚುಲಿ ಇದನ್ನು ಅಮ್ಮ ಮನೆಯಲ್ಲಿ ಅಮ್ಮ ಮಾಡೋರು ಇದನ್ನು. ಕನ್ಯಾ ಮುತ್ತೈದೆಯರಿಗೆ ಕೊಟ್ಟರೆ ತುಂಬ ಶ್ರೇಷ್ಠ. ನನಗೆ ಗೊತ್ತಿಲ್ಲ, ನಮ್ಮಮ್ಮ ನನಗೆ ಹೇಳಿರೋ ಪ್ರಕಾರ. ನನಗೂ 100% ಪರ್ಫೆಕ್ಟ್ ಅಂತ ನಾನು ಹೇಳ್ತಾ ಇಲ್ಲ. ನನ್ನ ಅಮ್ಮ ನನಗೆ ಹೇಳಿರೋ ಪ್ರಕಾರ ಕನ್ಯಾ ಮುತ್ತೈದೆಯರಿಗೆ ಇದನ್ನು ಮೀನ್ಸ್ ಕನ್ಯಾ ಮುತ್ತೈದೆಯರಿಗೆ ಅರ್ಶಿನ ಕುಂಕುಮ ಬಳೆ ಕೊಡೋದ್ರಿಂದ ತುಂಬ ಶ್ರೇಷ್ಠ, ಒಳ್ಳೆಯದು ಅಂತ ಹೇಳಿದರು. ಬಟ್ ಇಲ್ಲಿ ಕನ್ಯಾ ಮುತ್ತೈದೆಯರು ಯಾರೂ ಇಲ್ಲ. ಒಂದಿಬ್ಬರು ಬಂದಿದ್ದರು, ಅವ್ರಿಗೆ ಅರ್ಶಿನ ಕುಂಕುಮ ಕೊಟ್ಟೆ. ಬಳೆ ಥರದ್ದು ನಾನು ಮರ್ತೋಗಿದ್ದೆ ಅವ್ರಿಗೆ. ಇಟ್ಸ್ ಓಕೆ. ನೆಕ್ಸ್ಟ್ ಯಾವಾಗಾದರೂ ಗೌರಿ ಗಣೇಶ ಹಬ್ಬದ ಟೈಮಲ್ಲಿ ಅರ್ಶಿನ ಕುಂಕುಮ ಕೊಡ್ತೀನಿ ಮಕ್ಕಳಿಗೆ. ಯಾರಾದ್ರೂ ಕರೆದಾಗ ಬಂದಾಗ ಅವ್ರಿಗೆಲ್ಲರಿಗೂ ಬಳೆ ತಂದು ಕೊಡ್ತೀನಿ. ನೀನು ಮಾಡೋಕ್ಕಾಗಲ್ಲ. ಮಳೆ ಬೇರೆ ಬರ್ತಾಯಿದೆ. ಈ ಥರ ಮಳೆ ಬಂದುಬಿಟ್ರೆ ಹೇಗೆ ಓಡಾಡೋದು? ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಳೆ ಬಂದೇ ಬರುತ್ತೆ. ಸ್ವಲ್ಪ ಜಾಸ್ತಿ ಮಳೆ ಬರ್ತಾ ಇದೆ. ಮಧ್ಯಾಹ್ನದಿಂದ ಮಳೆಯಾಗೇ ಇದೆ. ಚೆನ್ನಾಗಿ ಕಾಣಿಸ್ತಿದ್ದೀರ? ಕಮೆಂಟ್ ಮಾಡಿ. ಆ್ಯಕ್ಚುಲಿ ಬೆಳಗ್ಗೆ ಸ್ಯಾರಿ ಉಟ್ಕೊಂಡಿದ್ದೆ. ಆ ಟೈಮಲ್ಲಿ ವಿಡಿಯೋ ಆ್ಯಕ್ಚುಲಿ ನಾನು ಹೇಳಿದ ಸ್ಯಾರಿನೇ ಒಂದು, ನಾನು ಉಟ್ಕೊಂಡಿದ್ದ ಸ್ಯಾರಿನೇ ಒಂದು. ನಾನು ಹೇಳಿದ ಸ್ಯಾರಿ ಬ್ಲೂ ಕಲರ್ ಸ್ಯಾರಿ ವೇರ್ ಮಾಡ್ತೀನಿ ವೈಟ್ ಕಲರ್ ಬ್ಲೌಸ್ಗೆ ಅಂತ. ಬಟ್ ಆ ವೈಟ್ ಕಲರ್ ಬ್ಲೌಸು ಸ್ಟಿಚ್ಚೆಲ್ಲ ರಿಮೂವ್ ಮಾಡಿಸಿದ್ದೀನಿ, ಬಟ್ ಸಿಕ್ಕಾಬಟ್ಟೆ ಲೂಸ್ ಆಗೋಯಿತು. ಆ ಟೈಮಲ್ಲಿ ನಾನು ಚೆಕ್ ಕೂಡ ಮಾಡ್ಕೊಂಡಿರಲಿಲ್ಲ. ಸೊ ಅದಕ್ಕೆ ಆ ಸ್ಯಾರಿ ವೇರ್ ಮಾಡಲಿಲ್ಲ. ನಾನು ಬೇರೆ ಸ್ಯಾರಿ ಇನ್ನೊಂದು ವೇರ್ ಮಾಡಿದ್ದೆ. ಸೊ ಇವತ್ತು ಮಾಮೂಲಿ ಈ ಸ್ಯಾರಿ ಇರುತ್ತೆ, ಇದನ್ನೇ ವೇರ್ ಮಾಡಿದ್ದೀನಿ. ಎಲ್ಲರೂ ಹೇಳ್ತಾಯಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಕಲರ್ ಅಂತ. ನಿಮ್ಗೇನು ಅನ್ನಿಸ್ತು ಅಂತಲೂ ಹೇಳಿ. ಇದಂತೂ ಚಿಕ್ಕವರೆಗೂ ಇಷ್ಟೇ ಎನರ್ಜಿ ಇರಲಿ, ಆ ದೇವರು ಕೊಡಲಿ ಅಂದ್ಕೊತಿದ್ದೀನಿ. ನೆನ್ನೆಲ್ಲ ನಿದ್ದೆ ಮಾಡಿಲ್ಲ. ಬೆಳಗ್ಗೆಯಿಂದ ಒಂದು 5 ನಿಮಿಷ ಕೂಡ ನಾನು ರೆಸ್ಟ್ ಮಾಡೋಕ್ಕಾಗಿಲ್ಲ ಅನಿಸ್ತಾ ಇದೆ. ಈ ಸುಂದ್ರಿ ನೋಡಿ ಹೆಂಗೆ ಕಾಣಿಸ್ತಿದ್ದಾಳೆ ಲಂಗ ಬ್ಲೌಸಲ್ಲಿ. ಇಲ್ಲೋಡಿ ಮಗ, ದೂರ ಹೋಗ. ಎಲ್ಲರೂ ವರಮಹಾಲಕ್ಷ್ಮಿ ಹಬ್ಬನ ಚೆನ್ನಾಗಿ ಆಚರಿಸ್ತಿದ್ದೀರಾ ಅಂತ ಅನ್ಕೋತೀನಿ. ಎಲ್ಲರೂ ವ್ಲಾಗ್ನ ನೋಡಿದ್ದೀರಾ ಅಂತಲೂ ಅಂದ್ಕೊತಿದ್ದೀನಿ. ಪ್ಲೀಸ್ ಎಲ್ಲರೂ ವ್ಲಾಗ್ ಇಷ್ಟ ಆಗಿದ್ರೆ, ಟೈಮ್ ಇದ್ದರೆ ಫುಲ್ ವ್ಲಾಗ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು.